ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಷ್ಟೆಲ್ಲ ಚೆನ್ನಾಗಿ ಬಣ್ಣದು ಹೂ ಬಿಡೋದಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಈ ಫರ್ಟಿಲೈಸರ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡದಲ್ಲಿ ಚಿಗುರು ಬರುತ್ತೆ ಮತ್ತು ಹೆಚ್ಚಾಗಿ ಹೂವು ಸಹ ಬರುತ್ತೆ. ಹಾಗಾಗಿ ತುಂಬ ಒಂದು ಒಳ್ಳೆ ಫರ್ಟಿಲೈಸರು ಅಂತಲೂ ಸಹ ಹೇಳ್ಬೋದು. ನೋಡಿ, ನಾನು ಸೋಯಾ ಕಾಳನ್ನ ನೆನೆಸಿ ಇಟ್ಟಿದ್ದೆ. ಇದು ನಿಮಗೆ ರೇಷನ್ ಅಂಗಡಿನಲ್ಲೆಲ್ಲ ಸಿಗುತ್ತೆ, ಅಂದರೆ ಪ್ರಾವಿಷನ್ ಸ್ಟೋರು ಇದರಲ್ಲೆಲ್ಲನೂ ಸಹ ಸಿಗುತ್ತೆ. ಅದು ಕೆಜಿ 100 ರೂಪಾಯಿ. ನಾನು ಒಂದು ಅರ್ಧ ಕೆಜಿ ತಂದು ಇಟ್ಕೊಂಡಿದ್ದೆ. ಇದು ನಮ್ಮ ಹೆಲ್ತಿಗೂ ಒಳ್ಳೆಯದು ಮತ್ತು ಗಿಡಗಳಿಗೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ. ನಾನು ನೆನೆಸಿಟ್ಬಿಟ್ಟು ಇವಾಗ ನೋಡಿ ಅದನ್ನು ರುಬ್ಕೊಳ್ಳೋಣ. ತುಂಬ ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಕೋಬೇಕು. ನೋಡಿ ಈ ಥರ ಆಗುತ್ತೆ ರುಬ್ಬಾದ್ಮೇಲೆ. ಇದನ್ನು ಗಿಡಗಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಚಿಗುರಂತೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದರಲ್ಲೂ ಹೂವು ಸಹ ಹೆಚ್ಚಾಗಿ ಬರುತ್ತೆ. ನೋಡಿ ಇವಾಗ ಅದನ್ನೆಲ್ಲನೂ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಇವಾಗ ಅದರಲ್ಲಿ ಜಾರಲ್ಲೆಲ್ಲ ಇರುತ್ತಲ್ಲ ಅದನ್ನು ಸಹ ಎಲ್ಲ ತೊಳೆದು ಇದನ್ನು ಅದಕ್ಕೆ ಹಾಕಿದ್ದೀನಿ ನೀರು. ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ನಾವು ಕೊಡೋ ಲಿಕ್ವಿಡ್ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ಅದು ತುಂಬ ಚೆನ್ನಾಗಿ ಹೂವೆಲ್ಲ ಬಿಡಬೇಕು ಅಂದರೆ ನಾವು ಈ ಥರ ಲಿಕ್ವಿಡ್ ಎಲ್ಲ ಕೊಡಬೇಕು. ನೋಡಿ ಇವಾಗ ಅದಕ್ಕೆ ನಾನು 1 ಪ್ಯಾಕೆಟು ಬ್ರೂ ತಗೊಂಡಿದ್ದೀನಿ. 2 ರೂಪಾಯಿದು ಇದು ಸಾಕು. 1 ಪ್ಯಾಕೆಟ್ ತೊಗೊಂತು ಅಂದರೆ ನಿಮಗೆ ಹೆಚ್ಚು ಇತ್ತು ಅಂದರೆ ನೀವು 2 ಪ್ಯಾಕೆಟ್ ಬೇಕಾದ್ರೂ ತೊಗೋಬೋದು. ನಾನು 1 ಪ್ಯಾಕೆಟ್ ತೊಗೊಂಡು ನೋಡಿ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಒಂದು 10 ಲೀಟ್ರ್ ನೀರು 10 ಲೀಟ್ರ್ ನೀರಿಗೆ ನಾನು ಅದರಲ್ಲಿ ಒಂದು ಜಗ್ ಮಾತ್ರ ಹಾಕ್ಕೊತಿದ್ದೀನಿ. ಇದು ಅಷ್ಟೂ ನಾನು ಹಾಕೋದಿಲ್ಲ, ಅಂದರೆ ನನಗೆ ಎಲ್ಲ ಗಿಡಗಳಿಗೂ ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲೂ ಈ ಕಾಫಿ ಪೌಡ್ರನ್ನ ನಾವು ಬಳಸಿರ್ತೀವಲ್ಲ, ಚಿಗುರಂತೂ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಹೂವು ಸಹ ಬಿಡುತ್ತೆ. ನೋಡಿ ಇವಾಗ ನಾನು ಒಂದು 10 ಲೀಟ್ರ್ ನೀರು ತೊಗೊಂಡಿದ್ದೀನಿ. ನೀರಿಗೆ ಇವಾಗ ಅದರಲ್ಲಿ ಒಂದು ಜಗ್ಗು ಅಂದರೆ ನನ್ನ ಅಳತೆ ಪ್ರಕಾರ, ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ ನೋಡಿ ತಗೊಳ್ಳಿ. ನಾನು ಅದರಲ್ಲಿ ಒಂದು ಜಗ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಯಾವ ಥರ ಚೇಂಜ್ ಆಗಿದೆ ಕಲ್ಲರೆಲ್ಲನೂ ಅಂತ. ಇವಾಗ ನಾನು ಎಲ್ಲ ಗಿಡಗಳಿಗೂ ಕೊಡ್ತಿದ್ದೀನಿ. ಒಂದೇ ಗಿಡ ಅಂತ ಇಲ್ಲ, ತರಕಾರಿ ಗಿಡ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ಹೂವಿನ ಗಿಡಗಳಾಗಿರ್ಬೋದು, ಎಲ್ಲ ಗಿಡಗಳಿಗೂ ಸಹ ಕೊಡ್ತೀನಿ. ಅದರಲ್ಲೂ ನನ್ನ ಗಾರ್ಡನಲ್ಲಿ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ಹೂವು ಎಲ್ಲ ಬಂದಿದೆ. ಮತ್ತು ತರಕಾರಿಗಳಾಗಿರ್ಬೋದು, ನೋಡಿ ಇದು ಮಲ್ಲಿಗೆ ಗಿಡ ನೋಡಿ ಎಷ್ಟೊಂದು ಚೆನ್ನಾಗಿ ಮೊಗ್ಗುಗಳೆಲ್ಲ ತುಂಬ್ಕೊಂಡಿದೆ. ಅದರಲ್ಲೂ ನೀವು ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಕೊಡಿ. ಯಾಕೆಂದರೆ ನಾನು ಮಣ್ಣು ಲೂಸ್ ಮಾಡೋದು ತೋರಿಸ್ತಿಲ್ಲ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಬೇರೆ ಗಿಡಗಳೆಲ್ಲ ಇದೆ. ಹಂಗಾಗಿ ನಾನು ಮಣ್ಣು ಲೂಸ್ ಮಾಡ್ತಾ ಇಲ್ಲ. ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಚಿಗುರೆಲ್ಲ ಚೆನ್ನಾಗಿ ಬಂದಿದೆ ನೋಡಿ, ಅಲ್ಲಿ ತೋರಿಸ್ತಿದ್ದೀನಿ ನೋಡಿ. ಅದು ಈ ಥರ ನಾವು ಲಿಕ್ವಿಡ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಮತ್ತು ಹೆಚ್ಚಾಗಿ ಹೂವು ಮೊಗ್ಗು ಈ ಥರ ಎಲ್ಲ ತುಂಬ್ಕೊಂಡಿರುತ್ತೆ. ಈ ಥರ ಲಿಕ್ವಿಡ್ನೆಲ್ಲ ಕೊಡಬೇಕಾದ್ರೆ ನೀವು ಸಂಜೆ ಟೈಮೇ ಕೊಡಿ. ಬೆಳಗ್ಗೆ ಟೈಮ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಟೈಮೆಲ್ಲ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಸಂಜೆ ಟೈಮೇ ಕೊಡಬೇಕು ಅಂದರೆ, ಈಗ ಬೆಳಗ್ಗೆಯಿಂದ ಎಲ್ಲ ಬಿಸಿಲಲ್ಲೆಲ್ಲ ಒಣಗಿರುತ್ತೆ ಗಿಡಗಳು. ಸಂಜೆ ಕೊಟ್ಟರೆ ಅವಕ್ಕೊಂಥರ ರಿಲ್ಯಾಕ್ಸ್ ಆದಂಗೂ ಆಗುತ್ತೆ. ಈಗ ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಆ ಬಿಸಿಲಿಂದ ನಾವು ಮನೆಗೆ ಬಂದಾಗ ನಾವು ಹೆಂಗೆ ಕೂಲಾಗಿ ನೀರು ಕುಡಿತೀವಿ ನೋಡಿ, ನಮಗೆ ಹೆಂಗೆ ದೇಹ ತಂಪಾಗುತ್ತೆ ನೋಡಿ, ಅದೇ ಥರನೇ ಗಿಡಗಳಿಗೂ ಅಷ್ಟೇ. ಗಿಡಗಳಿಗೆ ನಾವು ಸಂಜೆ ಟೈಮ್ ಈ ಥರ ಲಿಕ್ವಿಡ್ನ ಏನಾದರೂ ಕೊಡ್ತಾ ಇದ್ದರೆ ಅವಕ್ಕೂ ಒಂಥರ ತಂಪು ಅನಿಸುತ್ತೆ. ಈ ಸೋಯಾ ಕಾಳು ಮತ್ತು ಈ ಕಾಫಿ ಪೌಡ್ರನ್ನ ಬಳಸಿರೋದ್ರಿಂದ ಗಿಡಗಳಿಗೆ ಒಂದು ಒಳ್ಳೆ ಫರ್ಟಿಲೈಸರು ಅಂತಲೇ ಹೇಳ್ಬೋದು. ಅದರಲ್ಲೂ ಚಿಗುರು ಬರೋದಕ್ಕಂತೂ ತುಂಬ ಚೆನ್ನಾಗಿ ಚಿಗುರೆಲ್ಲನೂ ಸಹ ಬರುತ್ತೆ ಮತ್ತು ಹೆಚ್ಚು ಮೊಗ್ಗೆಲ್ಲನೂ ಸಹ ಬರುತ್ತೆ. ಅದರಲ್ಲೂ ಈ ಹಳದಿ ಕಲರ್ ಆಗಿ ಎಲೆ ಎಲ್ಲ ಉದುರಾಗುತ್ತೆ ನೋಡಿ, ಅದೆಲ್ಲನೂ ಸಹ ಕಂಟ್ರೋಲ್ ಆಗುತ್ತೆ. ನೋಡಿ ಇದೆಲ್ಲ ದಾಸವಾಳ ನಾನು ರಿಪಾರ್ಟ್ ಮಾಡಿದ್ದು, ಅದು ಒಣಗಿರೋ ಎಲೆ ಎಲ್ಲನೂ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ನಾನು. ಇವಾಗ ಅದೆಲ್ಲ ಚಿಗುರ್ತಾ ಇದೆ ನೋಡಿ. ಯಾಕೆಂದರೆ ನಾವು ಈ ಥರ ಒಂದು ಲಿಕ್ವಿಡ್ನ ಹಾಕ್ತಾ ಇದ್ದಾಗ ಗಿಡಗಳು ತುಂಬ ಚೆನ್ನಾಗಿ ಚಿಗುರೂ ಸಹ ಬರುತ್ತೆ. ಇದು ಪುದೀನ ನೋಡಿ ಎಷ್ಟು ಚೆನ್ನಾಗೆಲ್ಲ ಬಂದಿದೆ. ಅಂದರೆ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ, ಒಂದೇ ಗಿಡ ಅಂತ ಇಲ್ಲ. ಸೇವಂತಿಗೆ ಗಿಡ ಆಗಿರ್ಬೋದು, ತರಕಾರಿ ಗಿಡ, ಹೂವಿನ ಗಿಡ, ಎಲ್ಲ ಗಿಡಗಳಿಗೂ ಸಹ ನಾನು ಹಾಕ್ತಾ ಇದ್ದೀನಿ. ಅದರಲ್ಲೂ ನಾವು ಯಾವುದೇ ರೀತಿ ಖರ್ಚಿಲ್ದೇ ಸಹ ನಾವು ಮನೇಲೇ ಇರೋವಂಥದ್ದನ್ನು ಉಪಯೋಗಿಸ್ಕೊಂಡು ಆರ್ಗಾನಿಕ್ಕಾಗಿ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ರೆಡಿ ಮಾಡ್ಬೋದು. ಗಿಡಗಳಿಗೆ ನಾವು ಹೆಚ್ಚಾಗಿ ಲಿಕ್ವಿಡ್ ಕೊಡೋದೇ ಬೆಸ್ಟು ಅನಿಸುತ್ತೆ. ಯಾಕೆ ಅಂತ ಅಂದರೆ, ಗೊಬ್ಬರ ಆದರೆ ಬೇಗ ಕರಗೋದಿಲ್ಲ, ಅದು ಸ್ವಲ್ಪ ಟೈಮ್ ಇಡುತ್ತೆ. ಅದೇ ನಾವು ಲಿಕ್ವಿಡ್ನ ಕೊಡ್ತು ಅಂದರೆ ಅದು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಂಗಾಗಿ ನಮಗೆ ಹೆಚ್ಚು ಬೇಗನೆ ಫಲಿತಾಂಶವೂ ಸಹ ಸಿಗುತ್ತೆ. ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ನೀವು, ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಹೂವು ಮತ್ತು ತರಕಾರಿಗಳೆಲ್ಲ ತುಂಬ್ಕೊಂಡಿದೆ ಅಂತ. ಅಷ್ಟೆಲ್ಲ ಚೆನ್ನಾಗಿ ಬರೋದಕ್ಕೆ ನಾನು ಈ ಥರ ಒಂದು ಲಿಕ್ವಿಡ್ನ ಕೊಡೋದ್ರಿಂದನೇ ಅಷ್ಟು ಚೆನ್ನಾಗಿ ಗಿಡಗಳೆಲ್ಲ ಚೆನ್ನಾಗಿರೋದು ಮತ್ತು ತರಕಾರಿ ಎಲ್ಲ ಹೆಚ್ಚಾಗಿ ಸಿಗೋವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.